ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಮನೆ ಎದುರು ದೊಡ್ಡ ಮಟ್ಟದ ಹೈಡ್ರಾಮಾ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಬಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗಡ್ಕರಿ ಮನೆಯ ಬ್ಯಾರಿಕೇಡ್ಗಳನ್ನು ಮುರಿದು ಒಳನುಗ್ಗಲು ಪ್ರಯತ್ನಿಸಿದರು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಹಲವರನ್ನು ಎಳೆದಾಡಿ ಪೊಲೀಸ್ ವ್ಯಾನ್ಗಳಿಗೆ ತುಂಬಿದರು. ಸಾಮಾನ್ಯವಾಗಿ ರಸ್ತೆ ನಿರ್ಮಾಣ ಮತ್ತು ಹೈವೇಗಳ ಅಭಿವೃದ್ಧಿ ಕೆಲಸಗಳಿಗೆ ಹೆಸರುವಾಸಿಯಾಗಿರುವ ನಿತಿನ್ ಗಡ್ಕರಿ ವಿರುದ್ಧ ಇದ್ದಕ್ಕಿದ್ದಂತೆ ಈ ಮಟ್ಟದ ಆಕ್ರೋಶ ಯಾಕೆ? ಬೀದಿಗೆ ಇಳಿದಿರುವ ಜನ ಮತ್ತು ವಿರೋಧ ಪಕ್ಷಗಳ ಕೇಂದ್ರ ಸರ್ಕಾರವನ್ನು ಕೇಳುತ್ತಿರುವ ಪ್ರಶ್ನೆ ಒಂದೇ: ನಮ್ಮ ಹಳೆಯ ಬೈಕ್ ಮತ್ತು ಕಾರುಗಳ ಇಂಜಿನ್ಗಳನ್ನು ಯಾಕೆ ನಾಶ ಮಾಡುತ್ತಿದ್ದೀರಾ? ಹೌದು, ನೀವು ಪ್ರತಿದಿನ ಪೆಟ್ರೋಲ್ ಬಂಕ್ನಲ್ಲಿ ₹100 ಕೊಟ್ಟು ಹಾಕಿಸುತ್ತಿರುವ ಪೆಟ್ರೋಲ್ ಅಸಲಿ ಪೆಟ್ರೋಲ್ ಅಲ್ಲ, ಅದು E20 ಪೆಟ್ರೋಲ್. E20 ಪೆಟ್ರೋಲ್ನಿಂದಾಗಿ 2023ಕ್ಕಿಂತ ಹಳೆಯದಾದ ಕೋಟ್ಯಂತರ ಬೈಕ್ ಮತ್ತು ಕಾರುಗಳ ಇಂಜಿನ್ಗಳು ಸೀಜ್ ಆಗುತ್ತಿವೆ, ಪೆಟ್ರೋಲ್ ಟ್ಯಾಂಕ್ಗಳು ತೂಕು ಹಿಡಿಯುತ್ತಿವೆ, ವಾಹನದ ಮೈಲೇಜ್ ದಿಢೀರಂತ ಡ್ರಾಪ್ ಆಗುತ್ತಿದೆ ಅನ್ನೋ ಗಂಭೀರ ಆರೋಪಗಳು ಇಡೀ ದೇಶದಲ್ಲಿ ಕೇಳಿಬರುತ್ತಿವೆ. ಹಾಗಾದರೆ ಏನಿದು E20 ಪೆಟ್ರೋಲ್? ಇದರಿಂದ ನಿಜವಾಗಿಯೂ ನಮ್ಮ ವಾಹನಗಳ ಇಂಜಿನ್ ಹಾಳಾಗುತ್ತಾ? ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳುತ್ತಿರುವಂತೆ ಇದರ ಹಿಂದೆ ಅಮೆರಿಕದ ಗುಪ್ತ ಅಜೆಂಡಾ ಇದೆ. ಬನ್ನಿ ನೋಡೋಣ. ಮೊದಲಿಗೆ ನಾವು E20 ಪೆಟ್ರೋಲ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. E20 ಅಂದರೆ E ಅಂದರೆ ಎಥೆನಾಲ್, 20 ಅಂದರೆ 20% ಅಂದರೆ ನೀವು 1 ಲೀಟರ್ ಪೆಟ್ರೋಲ್ ಹಾಕಿಸಿದರೆ ಅದರಲ್ಲಿ 800 ml ಮಾತ್ರ ಪೆಟ್ರೋಲ್ ಇರುತ್ತದೆ. ಉಳಿದ 200 ml ಇಥೆನಾಲ್ ಅನ್ನು ಮಿಕ್ಸ್ ಮಾಡಲಾಗಿರುತ್ತದೆ. ಈ ಎಥೆನಾಲ್ ಅನ್ನು ಕಬ್ಬಿನ ಸಿಪ್ಪೆ, ಕೊಳೆತ ಅಕ್ಕಿ ಮತ್ತು ಮೆಕ್ಕೆಜೋಳದಿಂದ ಫ್ಯಾಕ್ಟರಿಗಳಲ್ಲಿ ತಯಾರಿಸಲಾಗುತ್ತದೆ. 2014ರ ಮೊದಲು ನಮ್ಮ ಪೆಟ್ರೋಲ್ನಲ್ಲಿ ಕೇವಲ 1.5% ಎಥೆನಾಲ್ ಇರುತ್ತಿತ್ತು. ಆದರೆ ಇಂದು ಅದು 20%ಗೆ ಏರಿಕೆಯಾಗಿದೆ. ಸರ್ಕಾರ ಈ ಪ್ಲಾನ್ ಮಾಡಿದ್ದೇಕೆ? ಭಾರತ ತನ್ನ ಪೆಟ್ರೋಲ್ಗಾಗಿ ಅರಬ್ ದೇಶಗಳ ಮೇಲೆ 80% ಅವಲಂಬಿತವಾಗಿದೆ. ಈ 20% ಇಥೆನಾಲ್ ಮಿಕ್ಸ್ ಮಾಡುವುದರಿಂದ ಭಾರತಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ವಿದೇಶಿ ವಿನಿಮಯ ಉಳಿಯುತ್ತದೆ. ಗಾಳಿ ಮಾಲಿನ್ಯ ಕಡಿಮೆ ಆಗುತ್ತದೆ ಮತ್ತು ನಮ್ಮ ರೈತರಿಗೆ ಕಬ್ಬು ಮತ್ತು ಮೆಕ್ಕೆಜೋಳದಿಂದ ಹೆಚ್ಚಿನ ಲಾಭ ಸಿಗುತ್ತದೆ. ಇದು ಸರ್ಕಾರದ ವಾದ ಮತ್ತು 2025ರ ವೇಳೆಗೆ ಇಡೀ ದೇಶದಲ್ಲಿ 20% ಇಥೆನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ಅನ್ನು ಸರ್ಕಾರ ಮುಟ್ಟಿದೆ. ಕೇಳಲು ಇದು ತುಂಬಾ ಅದ್ಭುತವಾದ ಮತ್ತು ದೇಶಭಕ್ತಿಯ ಯೋಜನೆ ಅನಿಸುತ್ತದೆ. ಆದರೆ ಅಸಲಿ ಸಮಸ್ಯೆ ಶುರುವಾಗಿದ್ದೇ ರಸ್ತೆಗೆ ಇಳಿದ ಸಾಮಾನ್ಯ ಹಳೆಯ ವಾಹನಗಳಲ್ಲಿ. 2023ರ ನಂತರ ಬಂದ ಹೊಸ ವಾಹನಗಳ BS6 ಫೇಸ್ 2 ಇಂಜಿನ್ಗಳನ್ನು ಈ E20 ಪೆಟ್ರೋಲ್ಗೆ ತಕ್ಕಂತೆ ಡಿಸೈನ್ ಮಾಡಲಾಗಿದೆ. ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ 2023ಕ್ಕಿಂತ ಮೊದಲು ಖರೀದಿಸಿದ ಹಳೆಯ BS3 ಮತ್ತು BS4 ವಾಹನಗಳ ಕತೆ ಏನು? ಹಳೆಯ ಸ್ಪ್ಲೆಂಡರ್, ಆಕ್ಟಿವಾ, ಪಲ್ಸರ್ ಮತ್ತು ಹಳೆಯ ಕಾರುಗಳನ್ನು ಇಟ್ಟುಕೊಂಡಿರುವ ಕೋಟ್ಯಂತರ ಜನರ ಗತಿ ಏನು? ಕಾಂಗ್ರೆಸ್ ಮತ್ತು ಮೆಕ್ಯಾನಿಕ್ಗಳ ಪ್ರಕಾರ ಎಥೆನಾಲ್ ಒಂದು ಸಾಲ್ವೆಂಟ್, ಅಂದರೆ ಅದು ರಬ್ಬರ್ ಮತ್ತು ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ಕರಗಿಸಿ ಗುಣವನ್ನು ಹೊಂದಿದೆ. ಹಳೆಯ ವಾಹನಗಳ ಪೆಟ್ರೋಲ್ ಪೈಪ್ಗಳು, ಇಂಜಿನ್, ರಬ್ಬರ್ ಗ್ಯಾಸ್ಕೆಟ್ ಮತ್ತು ಈ ಎಥೆನಾಲ್ ಅನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿಲ್ಲ. ಅಷ್ಟೇ ಅಲ್ಲ, ಎಥೆನಾಲ್ ಗಾಳಿಯಲ್ಲಿರುವ ತೇವಾಂಶವನ್ನು ಬೇಗ ಎಳೆದುಕೊಳ್ಳುತ್ತದೆ. ಇದರಿಂದ ಪೆಟ್ರೋಲ್ ಟ್ಯಾಂಕ್ನ ಒಳಗೆ ನೀರು ಸೇರಿ ತುಕ್ಕು ಹಿಡಿಯುವುದು, ಫ್ಯೂಯಲ್ ಇಂಜೆಕ್ಟರ್ ಬ್ಲಾಕ್ ಆಗುವುದು ಮತ್ತು ಬೆಳಿಗ್ಗೆ ವಾಹನ ಸ್ಟಾರ್ಟ್ ಆಗದಿರುವುದು ಸಮಸ್ಯೆಗಳು ಶುರುವಾಗಿವೆ. ಇಷ್ಟೇ ಅಲ್ಲದೆ ಎಥೆನಾಲ್ನಲ್ಲಿ ಪೆಟ್ರೋಲ್ಗಿಂತ ಕಡಿಮೆ ಶಕ್ತಿ ಇರುತ್ತದೆ. ಇದರಿಂದ ನಿಮ್ಮ ವಾಹನದ ಮೈಲೇಜ್ ಕನಿಷ್ಠ 5ರಿಂದ 10% ರಷ್ಟು ಕಡಿಮೆ ಆಗುತ್ತದೆ. ಅಂದರೆ ನೀವು ₹100 ಕೊಟ್ಟು ಪೆಟ್ರೋಲ್ ಹಾಕಿಸಿದರೆ ವಾಹನ ಕೇವಲ ₹90 ಮೈಲೇಜ್ ಕೊಡುತ್ತದೆ. ಇದು ವಾಹನ ಸವಾರರ ಜೇಬಿಗೆ ಬೀಳುತ್ತಿರುವ ಅತಿ ದೊಡ್ಡ ಕನ್ನ ಎಂದು ವಿರೋಧ ಪಕ್ಷಗಳು ಆರೋಪಿಸುತ್ತಿವೆ. ಸ್ನೇಹಿತರೆ, ಈ E20 ಪೆಟ್ರೋಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಬೈಕ್ ಅಥವಾ ಕಾರಿನ ಮೈಲೇಜ್ ಇತ್ತೀಚೆಗೆ ಡ್ರಾಪ್ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.